ಶರಣ್ರಿ, ನಾಡಪ್ರಭು ಕೆಂಪೇಗೌಡರು ಕೊಟ್ಟಿರುವಂಥ ಊರು, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಉದ್ಯಾನ ನಗರವಾಗಿದ್ದಂಥ ನಮ್ಮ ಬೆಂಗಳೂರು ಈಗ ಉದ್ಯಮ ನಗರವಾಗಿದೆ. ನಾವು ಇವತ್ತು ನಮ್ಮ ಆಹಾರ ಪ್ರೇಮಿಗಳಿಗೆ ಬೆಂಗಳೂರದಾಗ ಒನ್ ಆಫ್ ದಿ ಬೆಸ್ಟ್ ದೋಸೆ ಎಲ್ಲಿ ಸಿಗ್ತದೆ ಅಂತ ತೋರ್ಸಕ್ಕೆ ಬಂದೇವಿ. ಅದು ಯಾತ್ಮ ಅಂತಂದ್ರೆ ನಮ್ಮ ವಿದ್ಯಾರ್ಥಿ ಭವನ್. ಬರ್ರಿ ಹೆಂಗಿದ್ರು ಹೋಗೋಣಂತ ವಿದ್ಯಾರ್ಥಿ ಭವನ ಏನೇನು ಸಿಗ್ತೈತಿ, ಅಲ್ಲಿ ದೋಸೆ ಎದಕ್ಕಷ್ಟು ಸ್ಪೆಷಲ್ ಇದೆ ಅಂತೇಳಿ ನೋಡೋಣ. 1943ರಲ್ಲಿ ವೆಂಕಟರಮಣ ಊರ್ಲವರು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದಂಥ ಈ ವಿದ್ಯಾರ್ಥಿ ಭವನ ಈಗ ಬೆಂಗಳೂರಿನ ಒಂದು ಸುಪ್ರಸಿದ್ಧ ತಾಣವಾಗಿರುವುದು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ವಿಷ್ಣುವರ್ಧನ್, BS ಯಡಿಯೂರಪ್ಪನವರು ಹೀಗೆ ಹಲವಾರು ಗಣ್ಯ ವ್ಯಕ್ತಿಗಳು ಇವರ ರುಚಿಯನ್ನು ಸವಿದಿರುವರು. ತಾವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಇಲ್ಲಿ ತುಂಬ ವರ್ಷದಿಂದ ಬರ್ತೀವಿ ಸರ್. ಹುಟ್ಟಿ ಬೆಳೆದಿದ್ದಿಲ್ಲೇ ನಾವು. ಓಕೆ, ತಾವು ಇಲ್ಲೇ ಹುಟ್ಟು ಬೆಳೆದಂತ ಇಲ್ಲೇ ಬರ್ತಾ ಇದ್ದೀರಾ? ಓಕೆ, ತಮಗೆ ಇಲ್ಲಿ ಏನು ಸ್ಪೆಷಲ್, ಏನು ತಿಂಡಿ ನೀವು ಇಲ್ಲಿ ರೆಗ್ಯುಲರ್ ಆಗಿ ತಿಂತೀರಿ? ಇಡ್ಲಿ ವಡೆ ಸಾಂಬಾರು ಚೆನ್ನಾಗಿದೆ. ಇಡ್ಲಿ ವಡೆ ಸಾಂಬಾರು, ಆಮೇಲೆ ಮಸಾಲೆ ದೋಸೆ ಚೆನ್ನಾಗಿದೆ. ಮಸಾಲೆ ದೋಸೆ ವಿದ್ಯಾರ್ಥಿ ಭವನ್ ಗೊತ್ತಿರೋದೇ ಮಸಾಲೆ ದೋಸೆ ಅವರು. ಹಾಂ, ಸೊ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿಂದನೂ ಹುಡ್ಕೊಂಡ್ ಬರ್ತಾರೆ ಇಲ್ಲಿ ದೋಸೆ ತಿನ್ನಕ್ಕೆ ಅಂತ ಬರ್ತಾರೆ. ಏನು ಹೌದಾ, ಕ್ವಾಲಿಟಿ ಫುಡ್ ಇರುತ್ತೆ. ಫುಡ್ ಹೌದಾ? ಹಂಗೆ ಹಿಂಗೆ ಮಾಡಿ ಗುದ್ದಾಡಿ ಕಡೆಗೂ ಟೇಬಲ್ ತೊಗೊಂಡ್ವಿ. ಸಿಕ್ಕಾಪಟ್ಟಿ ಕ್ರೌಡೆಡ್ ಇರ್ತೈತಿ. ಒಂದು ಇಡ್ಲಿ ವಡ, ಒಂದು ಕೇಸರಿ ಬಾತು, ಒಂದು ಪೂರಿ. ಹಾಂ, ದೋಸೆಗಳನ್ನು ಒಂದರ ಮೇಲೆ ಒಂದು ಇಟ್ಕೊಂಡು ಈ ರೀತಿ ಗ್ರಾಹಕರಿಗೆ ತಂದು ಕೊಡೋದು ಇಲ್ಲಿನ ಒಂದು ವೈಶಿಷ್ಟ್ಯತೆ ಆಗೈತೆ ನೋಡ್ರಿ. ಸೊ ಫಸ್ಟ್ ಈಗ ಸ್ವೀಟ್ಲಿಂದ ಟ್ರೈ ಮಾಡತ್ತೇವೆ. ಕೇಸರಿ ಬಾತ್ ಬಂದೈತಿ, ಟ್ರೈ ಮಾಡಿ ನೋಡೋಣ ಹೆಂಗೈತಂತೆ. ಫುಲ್ ಪೈನಾಪಲ್ ಫ್ಲೇವರ್ ಸಿಗ್ತೈತಿ ನಿಮಗೆ. ಅನ್ನ ಹೋಗ್ತೈತಿ. ನೀವೇನಾದರೂ ಒಂದು ಒಳ್ಳೆ ಸ್ಟಾರ್ಟ್ ಮಾಡಬೇಕಪ್ಪ ನಿಮ್ಮ ಬ್ರೇಕ್ಫಾಸ್ಟ್ ಅಂದ್ರೆ ಕೇಸರಿ ಬಾತ್ ಮಸ್ಟ್ ಟ್ರೈ. ಸೊ ಈಗ ನೆಕ್ಸ್ಟ್ ಇಡ್ಲಿ ವಡ ಬಂದೈತಿ, ಟ್ರೈ ಮಾಡೋಣ ಬರ್ರಿ. ಇಡ್ಲಿ ವಡ ಇವ್ರು ನೋಡ್ರಿಲ್ಲ ಇಡ್ಲಿ ವಡ ಹೆಂಗೆ ಕೊಟ್ಟಿರ್ತಾರೆ ಅಂತೇಳಿ. ಇಡ್ಲಿ ವಡನ ಒಂದು ಪ್ಲೇಟ್ದಾಗ ಹಾಕಿ ಸಾರು ಅದನ್ನು ಅದ್ರ ಮ್ಯಾಗ ಇದನ್ನ ಮಾಡಿ ಕೊಟ್ಟಿರ್ತಾರೆ. ಸೊ ಇಡ್ಲಿನ ನಾವೀಗ ಸಾಂಬಾರ್ದಾಗ ಡಿಪ್ ಮಾಡ್ಕೊಂಡು ಫುಲ್ ಸಾಫ್ಟ್ ಐತಿ ನೋಡ್ರಿ ಇಡ್ಲಿ, ಮಸ್ತ್ ಐತಿ ಇಡ್ಲಿ. ವಡ ಟ್ರೈ ಮಾಡೋಣ. ವಡ ಅಂಕರು ಹೊರಗ್ಲಿಂತ್ರ ಫುಲ್ ಕ್ರಿಸ್ಪಿ, ಒಳಗ್ಲಿಂತ್ರ ಫುಲ್ ಸಾಫ್ಟ್ ಇತ್ತು ನೋಡ್ರಿ. ನಿಮಗೆ ಉದ್ದಿನ ಬೇಳೆ ಫ್ಲೇವರ್ ಬರ್ತೈತೆ ಅದ್ರಾಗ. ಟೋಟಲಿ ಹೇಳ್ಬೇಕಂದ್ರೆ ಮಸ್ತ್ ಐತಿ ವಡ. ನೆಕ್ಸ್ಟಿಗೆ ನಾವು 1 ಪ್ಲೇಟ್ ಪುರಿ ತೊಗೊಂಡ್ವಿ ರೀ. 1 ಪ್ಲೇಟ್ ಪುರಿದಾಗ ಇವ್ರು 2 ಪೀಸ್ ಪುರಿ, ಸಾಗು ಹಾಗ ಚಟ್ನಿ ಕೊಟ್ಟಿರ್ತಾರೆ ರೀ. ಪೂರಿ ಅಂಕರ್ ಫುಲ್ ಸಾಫ್ಟ್ ಐತಿ. ಸಾಗುನವ್ರ ಹಲವಾರು ತರಕಾರಿ ಹಾಕಿ ಮಾಡ್ಯಾರ. ಲೈಕ್ ಬೀನ್ಸ್ ಸಿಗ್ತೈತಿ ನಿಮ್ಮ ಬಾಯಿಗೆ, ಕ್ಯಾಬೇಜ್ ಸಿಗ್ತೈತಿ, ಕ್ಯಾರೆಟ್ ಸಿಗ್ತೈತಿ. ಸಾಗು ಟೇಸ್ಟ್ ಭಾರಿ ಐತಿ ನೋಡ್ರಿ. ಚಟ್ನಿ ಬೇಸಿಕಲಿ ಕಡ್ಲಿ ಚಟ್ನಿ ಅನ್ನಿಸ್ತೈತಿ.
ವಿದ್ಯಾರ್ಥಿ ಭವನ್ಗೆ ಬಂದವ್ರು ಏನು ತಿಂತಾರೋ ಬಿಡ್ತಾರೋ ಆದ್ರೆ ಮಸಾಲ ದೋಸೆ ಅಂಕರ್ ಟ್ರೈ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಮಸಾಲ ದೋಸೆ ಅಷ್ಟು ಫೇಮಸ್ ಐತೆ ನೋಡ್ರಿ. ಫೈನಲಿ ನಮ್ಗೆ ಮಸಾಲ ದೋಸೆ ಬಂತ. ಒಂದು 20 ನಿಮಿಷ ಕಾದು ನೋಡ್ರಿ, ಅವಾಗ ಬಂತಿದ್ದು ಮಸಾಲ ದೋಸೆ. ಸೊ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಫೇಮಸ್ ಐತಿದೆ ವಿದ್ಯಾರ್ಥಿ ಭವನ್ ಮಸಾಲ ದೋಸೆ ಅಂತೇಳಿ. ಬರ್ರಿ, ಲೇಟ್ ಮಾಡೋದು ಬೇಡ, ಟ್ರೈ ಮಾಡಿಬಿಡು ಅಂತ ಹೆಂಗೈತೆ ಅಂತೇಳಿ. ಒಳಗೆ ಫುಲ್ ಕ್ರಿಸ್ಪಿ ಐತಿ, ಹಾಗೂ ನೀವು ನೋಡ್ಬೋದು ಇಲ್ಲಿ ಒಳಗೆ ಬಟಾಟಿ ಪಲ್ಯ ಇಟ್ಕೊಟ್ಟಿರ್ತಾರೆ. ಫುಲ್ ದಪ್ಪ ಇರ್ತೈತಿ, ಹೊರಗೆ ಫುಲ್ ಕ್ರಿಸ್ಪಿ, ಒಳಗೆ ಫುಲ್ ಸಾಫ್ಟ್ ಐತಿ. ಚಟ್ನಿ ಅಷ್ಟೇ ಕೊಡ್ತಾರೆ, ಸಾಂಬಾರು ಕೊಡೋಂಗಿಲ್ಲ. ದೋಸೆ ಒಳಗೆ ಬೆಣ್ಣೆ ಎಷ್ಟು ಇರ್ತೈತಂದ್ರೆ ನೀವು ಬರೀ ಕೈ ಮುಟ್ಟಿದ್ರೆ ಸಾಕು ನಿಮ್ಮ ಕೈ ಫುಲ್ ಬೆಣ್ಣೆಯಿಂದ ಆವರಿಸ್ಕೊಂಡ್ಬಿಡ್ತೈತೆ ನೋಡ್ರಿ. ದೋಸೆ ದಪ್ಪವಾಗಿದ್ರೂ ಹೊರಗಡೆಯಿಂದ ಫುಲ್ ಕ್ರಿಸ್ಪಿ ಇರ್ತೈತಿ, ಒಳಗಲಿಂದ ಫುಲ್ ಸಾಫ್ಟ್ ಇರ್ತೈತಿ. ಎರಡೂ ಮಿಕ್ಸ್ಚರ್ ನಾವು ಆಲೂಗಡ್ಡೆ ಹಾಗೂ ಚಟ್ನಿ ಜೊತೆ ಹಚ್ಕೊಂಡು ತಿನ್ನಾಕತ್ರ ಸ್ವರ್ಗನ ಬೆಟಕೈತೆ ನೋಡ್ರಿ. ಬರೀ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಅನ್ನ ಹುತ್ತೈತೆ ನೋಡ್ರಿದೆ. ಸೊ ಫೈನಲಿ ಕಾಫಿ ಕುಡಿಯೋದು ಲಾಸ್ಟಿಗೆ. ಇಲ್ಲಿ ಮಸಾಲ ದೋಸೆ ಎಷ್ಟು ಫೇಮಸ್ ಐತಲ್ಲ ಅಷ್ಟು ಕಾಫಿನೂ ಫೇಮಸ್ ಐತಿ. ಇಷ್ಟೆಲ್ಲ ಐಟಮ್ಸಿಂದ ಕಾಫಿ ಕುಡಿದ್ಮೇಲೆ ಸೀದಾ ಸ್ವರ್ಗಕ್ಕೆ ಒಂದಾಗೆ ನೋಡ್ರಿ. ಸೊ ಇಲ್ಲಿಗೆ ನಮ್ಮ ಈ ಒಂದು ವಿದ್ಯಾರ್ಥಿ ಭವನದ ವಿಡಿಯೋ ಮುಗೀತು. ಸೊ ನಿಮಗೂ ಹೆಂಗೆ ಅನ್ನಿಸ್ತಾ ಅಂತೇಳಿ ನಮಗೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮಗೇನಾದ್ರು ಸಪೋರ್ಟ್ ಮಾಡ್ಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಸಲ ಸಿಗ್ತೇನೆ. ಅಲ್ಲಿ ಮಟ ಜೈ ಹಿಂದ್.